ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 42 ಇದರಲ್ಲಿ ಹೌ ಟು ಇನ್ಸರ್ಟ್ ಡಿಫ್ರೆಂಟ್ ಚಾರ್ಟ್ಸ್ ಇನ್ MS Excel. MS Excelದಲ್ಲಿ ಬೇರೆ ಬೇರೆ ಚಾರ್ಟ್ಗಳನ್ನ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡೋದು, ನಮ್ಮ ಡೇಟಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದನ್ನು ಆ ಕ್ಲಾಸದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ, ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 43. ಸೊ ಇದರಲ್ಲಿ ನಾನು ರೆಪ್ಟ್ ಒಂದು ಫಾರ್ಮುಲಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೆಪ್ಟ್ ಫಂಕ್ಷನ್ ಅಂದರೆ ನಾವು ರಿಪೀಟ್ ಮಾಡ್ತಕ್ಕಂಥದ್ದು. ನಾವು ಕೊಟ್ಟಂಥ ಟೆಕ್ಸ್ಟನ್ನು ಅಥವಾ ನಂಬರ್ಸ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ಬೋದು. ಸೊ ಅದನ್ನು ಎಷ್ಟು ಸಾರಿ ನಮಗೆ ರಿಪೀಟ್ ಮಾಡೋದಿದೆ ಅಷ್ಟು ನಂಬರ್ ನಾವು ಕೊಡ್ಬೋದು, ಅಷ್ಟು ಸರಿ ಅದು ಏನಾಗ್ತದೆ, ಅದು ರಿಪೀಟ್ ಆಗ್ತದೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಹಾಗೆ ಎಕ್ಸೆಲನ್ನು ನಾನು ಓಪನ್ ಮಾಡ್ತೀನಿ. ಸೊ ಇದರಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡಿದ್ದೀನಿ. ಟೈಮ್ ಎಷ್ಟು ಟೈಮ್ ಅದು ರಿಪೀಟ್ ಆಗಬೇಕು. ಓಕೆ, ಇಲ್ಲಿ ರೆಪ್ಟ್ ಒಂದು ಫಾರ್ಮುಲಾ ಅಥವಾ ರೆಪ್ಟ್ ಫಂಕ್ಷನನ್ನು ನಾವು ಇಲ್ಲಿ ಯೂಸ್ ಮಾಡಬೇಕಾಗ್ತದೆ. ಓಕೆ, ಇಲ್ಲ ಇಲ್ಲಿ ಏನು ಮಾಡಿದ್ದೀನಿ, ಟೆಕ್ಸ್ಟನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಎ, ಆಮೇಲೆ ರೋಮನ್ ಸಂಖ್ಯೆ 8 ಇದೆ, ಎಸ್ ಅಂತೇಳಿ ಬರೆದಿದ್ದೀನಿ, ಆ್ಯಂಡ್ 9 ಕ್ವಶನ್ ಮಾರ್ಕ್ ಆರ್ ಹ್ಯಾಶ್ ಸ್ಟಾರ್ ಮತ್ತು ಆ್ಯಟ್. ಸೊ ಇವುಗಳನ್ನ ಮುಂದೆ ಎಷ್ಟು ಸಲ ರಿಪೀಟ್ ಮಾಡೋದು ಅನ್ನೋದಲ್ಲಿ ಟೈಪ್ ಮಾಡಿದ್ದೀನಿ. ಸೊ ಎ ಅನ್ನೋದು ಒಂದು ಸಲ ರಿಪೀಟ್ ಆಗಬೇಕು. ಆಮೇಲೆ ರೋಮನ್ ಸಂಖ್ಯೆ 8 2 ಟೈಮ್ಸ್ ರಿಪೀಟ್ ಆಗಬೇಕು. ಎಸ್ 3 ಟೈಮ್ಸು, ಆ್ಯಂಡ್ 4 ಟೈಮ್ಸ್, 9 5 ಟೈಮ್ಸ್, ಕ್ವಶನ್ ಮಾರ್ಕ್ 6 ಟೈಮ್ಸ್, ಆರ್ ಲೆಟರ್ 7 ಟೈಮ್ಸ್, ಹ್ಯಾಶ್ 8 ಟೈಮ್ಸ್, ಸ್ಟಾರ್ 9 ಟೈಮ್ಸ್ ಮತ್ತು ಆ್ಯಟ್ ಇದು 10 ಟೈಮ್ಸ್. ಸೊ ಇವುಗಳನ್ನ ಯಾವ ರೀತಿಯಾಗಿ ನಾವು ರಿಪೀಟ್ ಮಾಡೋದು, ರೆಪ್ಟ್ ಫಂಕ್ಷನನ್ನು ಅಥವಾ ರೆಪ್ಟ್ ಫಾರ್ಮುಲನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಅದನ್ನು ರಿಪೀಟ್ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಈಕ್ವಲ್ ಟು REPT. ಓಕೆ, REPT ಅಂತ ಟೈಪ್ ಮಾಡ್ಕೋಬೇಕು, ಬ್ರಕೆಟ್ ಕೊಡಬೇಕು. ಬ್ರಕೆಟ್ ಕೊಟ್ಟ ನಂತರ ಇಲ್ಲಿ ನೋಡ್ಕೋಬೋದು ಏನು ಕೇಳ್ತಾ ಇದೆಯಪ್ಪ ಅಂದರೆ ಇಲ್ಲಿ REPT ಕೊಟ್ಟ ನಂತರ ಇಲ್ಲಿ ಟೆಕ್ಸ್ಟ್ ನಂಬರು ಮತ್ತು ಎಷ್ಟು ಟೈಮ್ಸು ಡಿಸ್ಪ್ಲೇ ಮಾಡ್ಕೋಬೇಕು ಅನ್ನೋದು ಕೇಳ್ತಾ ಇದೆ. ಟೆಕ್ಸ್ಟ್ ನಂಬರ್ ಯಾವುದಪ್ಪ ಅಂದರೆ ಇಲ್ಲಿ ಇದು ಟೆಕ್ಸ್ಟ್. ಓಕೆ, ಟೆಕ್ಸ್ಟ್ ನಂಬರ್ ಯಾವುದು ಅಂದರೆ ಯಾವುದದು A2 ಸೆಲ್ ಅಡ್ರೆಸ್. ಮತ್ತು ಇಲ್ಲಿ ಕಾಮಾ ಕೊಡಬೇಕು. ಕಾಮಾ ಕೊಟ್ಟ ನಂತರ ಇಲ್ಲಿ ಯಾವುದಿದೆ ನಂಬರ್ ಟೈಮ್ಸ್. ಓಕೆ, ಅಂದರೆ ಎಷ್ಟು ಟೈಮ್ಸ್ ನಮಗೆ ಬೇಕಾಗಿದೆ ಅನ್ನೋದು ಬಿದಲ್ಲಿದೆ. ಓಕೆ, ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಬ್ರಕೆಟ್ ಕಂಪ್ಲೀಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಎಂಟರ್ ಕೊಡ್ತೀನಿ. ಸೊ ಇವಾಗ A1 ಟೈಮ್ ಡಿಸ್ಪ್ಲೇ ಆಗಿದೆ. ಓಕೆ, ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ಇವಾಗ ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಬಿಡ್ತೀನಿ. ಓಕೆ, ಇವಾಗ ನೋಡ್ಕೋಬೋದು. ಸೊ ಎಲ್ಲನೂ ಏನಾಗಿದಾವಪ್ಪ ಅಂದರೆ ಇಲ್ಲಿ ನಾವು ಎಷ್ಟು ಟೈಮ್ಸ್ ಕೊಟ್ಟಿದ್ದೀವಿ ಅಷ್ಟು ಟೈಮ್ಸು ಇಲ್ಲಿ ಬಂದಿದೆ. A1 ಟೈಮ್ ಇದೆ, ಮತ್ತು ಇಲ್ಲಿ ರೋಮನ್ ಸಂಖ್ಯೆ 8 ಇಲ್ಲಿ 2 ಟೈಮ್ಸ್ ಇದೆ. ಇಲ್ಲಿ ಎಸ್ ಅನ್ನೋದು ಲೆಟರ್ ಎಸ್ ಇದೆ 3 ಟೈಮ್ಸ್, ಇಲ್ಲೂ 3 ಟೈಮ್ಸ್ ಎಸ್ 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 ಅಂತೇಳಿ 3 ಟೈಮ್ಸ್ ಬಂದಿದೆ. ಆ್ಯಂಡ್ 4 ಟೈಮ್ಸ್ ಇದೆ, ಇಲ್ಲೂ 4 ಟೈಮ್ಸ್. 9 5 ಟೈಮ್ಸ್ ಇದೆ, ಇಲ್ಲೂ 5 ಟೈಮ್ಸ್. ನೆಕ್ಸ್ಟ್ ಕ್ವಶನ್ ಮಾರ್ಕ್ 6 ಟೈಮ್, ಇಲ್ಲೂ 6 ಟೈಮ್ಸ್ ಬಂದಿದೆ. ಆರ್ ಲೆಟರು 7 ಟೈಮ್ಸ್, ಇಲ್ಲೂ 7 ಟೈಮ್ಸ್ ಇದೆ. ಓಕೆ, ಪ್ರತಿಯೊಂದು ನೋಡ್ಕೋಬೋದು. ಹ್ಯಾಶ್ 8 ಟೈಮ್ಸ್ ಇದೆ, ಸ್ಟಾರ್ 9 ಟೈಮ್ಸ್ ಇದೆ, ಆ್ಯಟ್ 10 ಟೈಮ್ಸ್ ಇದೆ. ಸೊ ಈ ಪ್ರಕಾರ ನಾವು ರೆಪ್ ಒಂದು ಫಾರ್ಮುಲಾ ಅಥವಾ ರೆಪ್ ಫಂಕ್ಷನ್ ಅಂದರೆ ರಿಪೀಟ್ ಮಾಡಲಿಕ್ಕೆ ನಾವು ಎಷ್ಟು ಟೈಮ್ಸ್ ರಿಪೀಟ್ ಬೇಕೋ ಅಷ್ಟು ಟೈಮ್ಸ್ ನಾವು ನಂಬರ್ ಕೊಡ್ಬೋದು, ಅಷ್ಟು ಟೈಮ್ಸ್ ನಾವು ಇಲ್ಲಿ ರಿಪೀಟ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದ್ರೆ ರೆಪ್ ಫಾರ್ಮುಲಾವನ್ನು ಎಕ್ಸೆಲ್ದಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಯಾವ ರೀತಿಯಾಗಿ ರೆಪ್ಟ್ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಪ್ರಾಕ್ಟಿಕಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸ್ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.